ನೋಡಿ, ಬಾಂಗ್ಲಾದೇಶಕ್ಕೂ ಸಂಕಷ್ಟವನ್ನು ತಂದಿದೆ ಇರಾನ್ ಮತ್ತು ಅಮೆರಿಕ ಯುದ್ಧ. ಇಂಧನ ಕೊರತೆ ಉಂಟಾಗಿದೆ. ರಂಜಾನ್ ರಜೆಯನ್ನು ವಿಸ್ತರಣೆ ಮಾಡಿದೆ ಬಾಂಗ್ಲಾದೇಶ. ಬಾಂಗ್ಲಾದೇಶದಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳ ಬಂದ್ಗೆ ಸೂಚನೆ ಕೊಡಲಾಗಿದೆ. ಜನರಿಗೆ ಇಂಧನ ಖರೀದಿಗೆ ಮಿತಿಯನ್ನು ಬಾಂಗ್ಲಾದೇಶ ವಿಧಿಸಿದೆ. ನೋಡಿ, ಅವ್ರಿಗೂ ಕೂಡ ಪೆಟ್ರೋಲ್ ಡೀಸೆಲ್ ಕೇಳಿದಷ್ಟು ಸಿಗ್ತಾ ಇಲ್ಲ. 5 ಲೀಟ್ರ್ ಇಲ್ಲ, 2 ಲೀಟ್ರ್ ತಗೋ, 3 ಲೀಟ್ರ್ ಇಲ್ಲ, 1 ಲೀಟ್ರ್ ತಗೋ, ಇಂಥ ಪರಿಸ್ಥಿತಿ ನಮಗೂ ಬರಬಹುದು. ಅದು ನಮ್ಮದೇನು ಎಲ್ಲ ನಮ್ಮಲ್ಲಿ ಹೇರಳವಾಗಿದೆ ಅಂತ ಅರ್ಥ ಅಲ್ಲ. ಬಾಂಗ್ಲಾಕ್ಕೆ ಶ್ರೀಲಂಕಾಕ್ಕೆ ಬಂದಿದೆ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮದು ಕೂಡ ಇದೆ ಅಂತ ಅರ್ಥ. ಭಾರತದಿಂದ 50,000 ಟನ್ ಡೀಸೆಲ್ ಖರೀದಿಗೆ ಸಿದ್ಧತೆಯನ್ನು ಬಾಂಗ್ಲಾದೇಶ ಮಾಡಿಕೊಳ್ತಾ ಇದೆ. ಈಗ ನೋಡಿ, ಅವ್ರಿಗೂ ಕೂಡ ಪರದಾಟ ಶುರುವಾಗಿದೆ ಆಲ್ರೆಡಿ. ನಾವು ಮೊದಲೇ ಹೇಳ್ತಾ ಇದ್ವಿ, ಎಲ್ಲರೂ ಏನಂತಿದ್ರು, ಯುದ್ಧದಿಂದ ಏನಾಗತ್ತೆ ರೀ, ನಮಗೇನಾಗುತ್ತೆ, ಅಲ್ಲಿ ದೂರದಲ್ಲೆಲ್ಲೋ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ರಂತೆ, ನಮಗೇನ್ರಿ ಲಾಸು ಅಂತ ಕೆಲವೊಬ್ರು ಹೇಳ್ತಾ ಇದ್ರು. ಈಗ ಗೊತ್ತಾಗ್ತಾ ಇದೆ ಅಲ್ವಾ, ಪ್ರತಿಯೊಬ್ಬರ ಅಡುಗೆ ಮನೆಗೆ ಬಂದುಬಿಟ್ಟಿದೆ ಯುದ್ಧದ ಎಫೆಕ್ಟು. ಪೆಟ್ರೋಲ್ ಡೀಸೆಲು ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಇರಾನ್ ಇಡೀ ಜಗತ್ತಿಗೆ ಒಂದು ಬರಗಾಲವನ್ನು ತಂದಿಟ್ಟಿದೆ, ಹಾಹಾಕಾರವನ್ನು ಶುರು ಮಾಡಿದೆ. ಕೇವಲ ನಾವು ಇರಾನ್ ಅಷ್ಟೇ ಡಿಪೆಂಡ್ ಆಗಿಲ್ಲ. ಇಲ್ಲಿ ಇರಾನು ಎಷ್ಟೋ ಅಷ್ಟೇ ಗಲ್ಫ್ ರಾಷ್ಟ್ರಗಳನ್ನು ಕೂಡ ನಾವು ಅವಲಂಬನೆ ಆಗಿದ್ದೀವಿ. ಕುವೈತು, ಕತಾರು, UAE ಕೂಡ ಹೌದು. ಬಟ್ ಇರಾನ್ದು ಬಹುಪಾಲಿದೆ ಅಂತ ಹೇಳ್ಬೋದು ಇಲ್ಲಿ. ಹಾಗಾಗಿಯೇ ಈಗ ಬಾಂಗ್ಲಾದೇಶದವರು ನಮ್ಮ ದೇಶದಿಂದ ಡೀಸೆಲನ್ನು ಖರೀದಿ ಮಾಡಬೇಕು ದೊಡ್ಡ ಪ್ರಮಾಣದಲ್ಲಿ ಅನ್ನುವಂತಹ ಪ್ಲಾನನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಂತ. ಈ ಟೈಮ್ನಲ್ಲಿ ಅವ್ರು ಕೊಡೋಕ್ಕಾಗತ್ತಾ? ನಾವೇ ಒದ್ದಾಡ್ತಾ ಇದ್ದೇವೆ. ಬಟ್ ಹೇಳೋಕ್ಕಾಗಲ್ಲ. ಅವರು ಕೆಲವೊಂದು ರಾಜತಾಂತ್ರಿಕ ಒಪ್ಪಂದಗಳಿರ್ತವೆ, ಅದ್ರ ಪ್ರಕಾರ ಮಾನವೀಯತೆಯ ದೃಷ್ಟಿಯಿಂದ ಕೊಡಬಹುದು, ಸಾಧ್ಯತೆಗಳಿದ್ದಾವೆ. یا خدا